ನನ್ನ ಮಗಳನ್ನ ಕೊಂದವನನ್ನ ಎನ್ಕೌಂಟರ್ ಮಾಡಬೇಕು. ಆರೋಪಿ ವಿರುದ್ಧ ಮೃತ ಯಾಮಿನಿ ತಾಯಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹಂತಕನನ್ನ ಗಲ್ಲಿಗೇರಿಸಿ ಅಂತ ಹೇಳಿ ಪೊಲೀಸರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಮೊದಲು ದೂರು ಕೊಟ್ಟಾಗ ಬಿಟ್ಟು ಕಳುಹಿಸಿದ್ರು ಪೊಲೀಸರು. ಈ ರೀತಿ ಮಗಳನ್ನೇ ಹತ್ಯೆ ಮಾಡ್ತಾನೆ ಅಂತ ಅಂದುಕೊಂಡಿರಲಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ನನ್ನ ಮಗಳನ್ನ ಕೊಂದು ಅನ್ನೋವನಿಗೆ ತಕ್ಕ ಶಾಸ್ತಿ ಆಗಬೇಕು, ಶಿಕ್ಷೆ ಆಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಆ ಹೆತ್ತೊಡಲ ಸಂಕಟ, ಹೆತ್ತೊಡಲ ನೋವು ಹೇಳತೀರದಂತಾಗಿದೆ. ಮಗಳನ್ನ ಈ ಸ್ಥಿತಿಯಲ್ಲಿ ಕಂಡು ಒಂದು ಕಡೆ ಗೊಳೋ ಅಂತ ಇದ್ರೆ, ಮತ್ತೊಂದು ಕಡೆ ಆತನಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ಹೇಳಿ ಹೆತ್ತವರು ಆಗ್ರಹಿಸ್ತಾ ಇದ್ದಾರೆ. ನೋಡಿ ಪೋಷಕರ ಆಕ್ರಂದನ ಯಾವ ರೀತಿ ಇದೆ ಅಂತ ಹೇಳಿ. ಎದೆ ಎತ್ತರ ಬಂದಂತಹ ಮಗಳು. ಇಲ್ಲ ಸರ್, ಟಾರ್ಚರ್ ಕೊಡ್ತಾ ಇದ್ದ ಅವನು. ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ ಬೇಡ ಅಂತ. ಆಮೇಲೆ ಅವ್ರ ತಂದೆ ತಾಯಿಗೂ ಹೇಳಿದ್ವಿ ಸರ್, ಬರಲ್ಲ ಇದಕ್ಕೆ ಮೇಲೆ ಅಂತ ಸೈನ್ ಇಸ್ಕೊಂಡ್ರು ಸರ್. ನಾವು ಬಿಟ್ಬಿಟ್ವಿ ಸರ್ ಸೈಲೆಂಟ್ ಆಗಿ. ಯಾರು ಬರಲ್ಲ ನಿಮ್ಮ ತಂದೆಗೆ ಅಂತ ಹೇಳಿದ್ರು. ಈಗ ಅವನು ಈ ಥರ ಮಾಡಿಬಿಟ್ಟಿದ್ದಾನೆ ಸರ್. ಅವನ್ನ ಬಿಡಬಾರ್ದು ಸರ್, ಎನ್ಕೌಂಟರ್ ಮಾಡಬೇಕು. ನಾವು ಒಳ್ಳೆಯವನಂತ ತಿಳ್ಕೊಂಡಿದ್ದೆ ಸರ್, ಇಂಥವನಂತ ಲವ್ ಮಾಡೋರೆಲ್ಲ ಕೆಟ್ಟವ್ರಂತ ತಿಳ್ಕೊಳ್ಬೋದಾ ಸರ್? ನಾನು ಹೇಳಿ, ಎನ್ಕೌಂಟರ್ ಮಾಡಬೇಕು, ಅವನಿರಬಾರ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ವಯಸ್ಸಿಗೆ ಬಂದಂತಹ ಮಗಳು, ಕಷ್ಟಪಟ್ಟು ಬೆಳೆಸಿರ್ತಾರೆ, ಯಾರೋ ಬಂದು ಚುಚ್ಚಿ ಸಾಯಿಸಿ ಹೋಗ್ಬಿಟ್ರ ಅಂದ್ರೆ ಏನಂತ ಅರ್ಥ ಇದು? ಈಗ ಆತನನ್ನು ಹಿಡಿಯುವಂತಹ ನಿಟ್ಟಿನಲ್ಲಿ ಪೊಲೀಸರ ಕಾರ್ಯಾಚರಣೆ ಹೇಗಾಗ್ತಾ ಇದೆ? ಕುಟುಂಬಸ್ಥರು ಏನು ಹೇಳ್ತಿದ್ದಾರೆ ಅಂತ ಹೇಳಿ. ಇದ್ದ ಒಬ್ಬ ಮಗಳನ್ನ ಸಾಕಷ್ಟು ಕನಸು ಕಂಡು ವಿದ್ಯಾಭ್ಯಾಸವನ್ನು ಮಾಡಿಸ್ತಿದ್ದಂಥ ತಂದೆ ತಾಯಿಗಳಿಗೆ ಈ ಆತಂಕಕಾರಿ ವಿಚಾರ ಸಾಕಷ್ಟು ನೋವು ತಂದಿರುವಂಥದ್ದು. ಹಾಗಾಗಿ ಇವತ್ತು ಮಾರ್ಚರಿ ಬಳಿ ಆಕೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಆತ ಕೊಯ್ದಿರುವಂಥ ವಿಕೃತಿಯನ್ನು ನೋಡಿ ಸಾಕಷ್ಟು ಆಕ್ರಂದವನ್ನು ವ್ಯಕ್ತಪಡಿಸ್ತಿದ್ರು. ಯಾಕಂದರೆ ಈ ರೀತಿ ಸಾಕಷ್ಟು ಬೆಳೆಸಿದಂಥ, ಕಷ್ಟಪಟ್ಟು ಬೆಳೆಸಿದಂಥ ಮಗಳನ್ನು ಈ ರೀತಿಯಾಗಿ ನೋಡುವಂಥ ಪರಿಸ್ಥಿತಿ ಬಂತಲ್ಲ ಅಂಥೇಳಿ ಆರೋಪಿಯನ್ನು ಎನ್ಕೌಂಟರ್ ಮಾಡಬೇಕು ಅನ್ನುವಂಥ ಆಕ್ರೋಶವನ್ನು ಅವರ ತಾಯಿ ಹೊರಹಾಕಿದ್ರು. ಜೊತೆಗೆ ಈಗಾಗಲೇ ಹಂತಕ ಯಾವಾಗ ಯಾಮಿನಿಯನ್ನು ಹತ್ಯೆ ಮಾಡಿ ತಲೆಮರೆಸ್ಕೊಂಡಿದ್ದಾನೆ, ಆತನ ಬಂಧನಕ್ಕಾಗಿ 2 ವಿಶೇಷ ತನಿಖಾ ತಂಡವನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಆತ ಹತ್ಯೆ ಮಾಡಿದ ಬಳಿಕ ತಾನು ಬಳಸ್ತಿದ್ದ ಮೊಬೈಲನ್ನು ಎಸೆದು ತಮಿಳುನಾಡು ಕಡೆ ಹೋಗಿರುವಂಥ ಶಂಕೆ ಇರುವಂಥ ಕಾರಣಕ್ಕಾಗಿ ಈಗೊಂದು ಟೀಮ್ ಕೂಡ ತಮಿಳುನಾಡಿಗೂ ಕೂಡ ಹೋಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಹಂತಕ ತಲೆಮರೆಸಿಕೊಂಡಿರುವಂಥ ಕಾರಣಕ್ಕಾಗಿ ಆತನ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.